ಸೊ ಈಗ ಬೀದಿ ನಾಯಿಗಳಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಇಲ್ಲಿವರೆಗೆ ಅವರು ಯಾರು ಬೇಕು ಅವಾಗ ಹೋಗಿ ಇವರು ಊಟ ಹಾಕ್ತಾ ಇದ್ದಾರೆ. ಸೊ ಯಾರು ಫೀಡರ್ ಅಷ್ಟು. ಸೊ 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 ಅವರು ಊಟ ಹಾಕೋದ್ರಿಂದ, ಸೊ ಬೆಳಿಗ್ಗೆ ಹೊತ್ತು ಹಾಕೋದ್ರಿಂದ ಸೊ ಜನಗಳ ಸಂಚಾರ ಇರುತ್ತೆ. ಸೊ ಮಕ್ಕಳು ಸ್ಕೂಲ್ಗೆ ಹೊರಟಿರ್ತಾರೆ. ಈ ಸಮಯದಲ್ಲಿ ಏನೋ ಅವ್ರು ಹೋಗಿ ಹಾಕಿದ್ರೆ ಊಟ ಹಾಕಿದ್ರೆ ಸೊ ಡಾಗ್ ಬೈಟ್ ಕೇಸು ಜಾಸ್ತಿ ಆಗೋಂಥ ಸಾಧ್ಯತೆಗಳಿದೆ. ಹಾಗಾಗಿ ಈಗ ಬೇರೆ ಕಡೆ ಇಲ್ಲ. ಇದೇ ನಮ್ಮ ಸೊ ಬ್ಯಾಂಗ್ಳೂರಿನಲ್ಲಿ ಏನು ನಮ್ಮದು ಅಪಾರ್ಟ್ಮೆಂಟ್ಸ್ ಇದೆ, ಎಲ್ಲ ಕಡೆ ಏನಾಗ್ತದೆ, ಜಗಳ ಆಗ್ತಾ ಇದೆ. ಸೊ ಈಗ ಫೀಡರ್ ಏನು ಹೇಳ್ತಿದ್ದಾರೆ, ಅಪಾರ್ಟ್ಮೆಂಟ್ ಒಳಗಡೆ ಹೋಗಿ ಊಟ ಹಾಕ್ಬೇಕು ಅಂತಾರೆ. ಸೊ ಅವು ಅಪಾರ್ಟ್ಮೆಂಟಲ್ಲಿ ಹೇಳ್ತಿದ್ದಾರೆ ಅದು ನಮ್ಮದು ಥಿಯೋರಿ, ನಮ್ಮದು ಅದು, ನಾವು ಅಲ್ಲಿ ಹಾಕಕ್ಕೆ ಬಿಡಲ್ಲ. ಸೊ ಕಾನೂನು ಜಾಗ ತೋರಿಸ್ಕೊಡಿ, ನಾವು ಊಟ ಹಾಕ್ತೀವಿ ನಾವು ಅಂತೇಳಿ ಭಾಳ ಗಲಾಟೆಗಳು ನಡೀತಾ ಇದೆ ಈಗ. ಅದರಲ್ಲಿ ಒಂದು ತಿಳಿ ಯಾವುದು ROW ಅಂತೇಳಿ, ಅಲ್ಲೂ ಕೂಡ ಏನಾಗಿದೆ, ಈ ಫೀಡರ್ಸ್ಗೆ ಮತ್ತು ಅಪಾರ್ಟ್ಮೆಂಟ್ ಓನರ್ಸ್ಗೆ ಭಾಳ ಘರ್ಷಣೆಗಳಿದೆ. ಅದೇ FIR ಹಾಕಿದರೆ, ಪೊಲೀಸ್ ಸ್ಟೇಷನ್ಗೆ ಹೋಗಿದೆ, ದೊಡ್ಡ ದೊಡ್ಡ ಗಲಾಟೆಗಳಾಗಿದೆ. ಹಾಗಾಗಿ ನಾವು ಏನು ಮಾಡ್ತಾ ಇದ್ದೇವೆ, ಆ ಜಗಳಗಳನ್ನ ಸಾಲ್ವ್ ಮಾಡೋದಕ್ಕೆ BJP ವತಿಯಿಂದ ಇಂಥ ಜಾಗದಲ್ಲಿ ಊಟ ಹಾಕಬೇಕು, ಇಷ್ಟು ಗಂಟೆಗೆ ಊಟ ಹಾಕಬೇಕು ಅಂತ ಬೋರ್ಡ್ ಹಾಕ್ತಾ ಇದ್ದಾರೆ. ಊಟ ಹಾಕೋರು ಆ ಬೋರ್ಡಲ್ಲಿ ಇಷ್ಟು ಗಂಟೆಗೆ ಬರ್ತಿರ್ತೀವಿ ಅಷ್ಟೊಳಗೆ ಹಾಕ್ಬೇಕು ಅವರು. ಆದರೆ ಬೋರ್ಡಲ್ಲಿ ಇರ್ತದೆ ಸುಪ್ರೀಂ ಕೋರ್ಟ್ ಆದೇಶಗಳು, ಈ ಹೈಕೋರ್ಟ್ ಆದೇಶಗಳು. ಅದು ತಪ್ಪಾದರೆ ಯಾರಿಗೆ ಫೋನ್ ಮಾಡಬೇಕು ಆ ಡೀಟೇಲ್ಸ್ ಎಲ್ಲ ನಾವು ಬೋರ್ಡಲ್ಲಿ ಹಾಕಿರ್ತೀವಿ. ಆದಷ್ಟು ಬೋರ್ಡ್ ಕಡೆ ಏನಂತ ಹೇಳಿದ್ರೆ, ಈಗ ಆದಷ್ಟು CCTV ಕೂಡ ಅಲ್ಲಿ ಮಾಡೋಂಥ ಜಾಗ ಇದ್ದರೆ ಅಂಥ ಜಾಗ ನಿಮಗೆ ಆಯ್ಕೆ ಮಾಡ್ಕೊಡ್ತಾರೆ ಈಗ. ಸೊ ಈಗ ನಾವು ಫೀಲ್ಡ್ಗೆ ಜಾಗ ತೋರಿಸಿದ್ರೆ ಆ ಊಟ ಅಲ್ಲೇ ಹಾಕ್ಬೇಕಾಗುತ್ತೆ. ಈಗ ಅವ್ರಿಗೆ ಯಾವ ಸಮಯದಲ್ಲಿ ಊಟ ಹಾಕಬೇಕು ಅಂದರೆ ಅಲ್ಲಿ ಇದ್ದು ಮಾಡಿ. ಸೊ ಬೆಳಿಗ್ಗೆ ಹೊತ್ತು ಯಾಕೆ ಅಂತ ಹೇಳಿದ್ರೆ, ಬೆಳಿಗ್ಗೆ 4, 5 ಗಂಟೆ 6 ಗಂಟೆಗೆ ಜನಸಂಚಾರ ಇರಲ್ಲ. ಜನಸಂಚಾರ ಇದ್ದರೆ ಹಾಕಿದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಹಾಗೆ ನಮಗೆ ಲೇಟ್ ಇನ್ ನೈಟ್, ಸೊ ರಾತ್ರಿ ಹೊತ್ತು ಸ್ವಲ್ಪ ಲೇಟಾಗಿ ಊಟ ಹಾಕಿದರೆ ಜನಗಳು ಓಡಾಡೋದು ಎಲ್ಲ ಕಡಿಮೆ ಇರುತ್ತೆ. ಆ ಊಟ ಹಾಕಿದರೆ ಯಾವುದೇ ಘರ್ಷಣೆಗಳಾಗಲ್ಲ. ಸೊ ಹಾಗಾಗಿ ಅದರಿಂದ ಇದಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ಇದು ಇದೇ ಮಾಡಬೇಕು ಅಂತೇಳಿ. ಹಾಗಾಗಿ ನಾವು ಈಗ ಆ ಫೀಡರ್ಸ್ ಪಾಯಿಂಟ್ ತೋರಿಸ್ತಾರೆ, ನಾವು ಏನು ಸ್ವೀಟ್ ಮಾಡಬೇಕು, ಏನು ಮಾಡಬೇಕು. ಆದರೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಎಲ್ಲ ಹಾಕ್ತಾ ಈಗ. ಅದು ಎಷ್ಟು ಪಾಯಿಂಟ್ ಇರೋದು ಸರ್ ಅದು? ಇಲ್ಲ, ಆ ರೀತಿ ಆಗಿಲ್ಲ, ಇನ್ನೂ ಲೆಕ್ಕ ಹಾಕಿಲ್ಲ, ಇನ್ನು ಆಗುತ್ತೆ.